ಹಾಯ್ ಹಲೋ ವೆಲ್ಕಮ್ ಸ್ನೇಹಿತರೆ, ಮಿಸ್ಟ್ರಿ ಬಾಕ್ಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಬ್ಲಾಗ್ನಲ್ಲಿ ನಾನು ನಿಮಗೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ದುಬಾರೆ ಎಲಿಫೆಂಟ್ ಕ್ಯಾಂಪ್ ಬಂದು ಕೂರ್ಗ್ ಡಿಸ್ಟ್ರಿಕ್ಟಲ್ಲಿದೆ. ಈ ಎಲಿಫೆಂಟ್ ಕ್ಯಾಂಪ್ನ ನಾವು ಕಾಲ್ನಡಿಗೆ ಮೂಲಕ ತಲುಪ್ಬೋದು ಅಥವಾ ತೆಪ್ಪ ಅಥವಾ ದೋಣಿ ಸಹಾಯ ಮೂಲಕ ತಲುಪ್ಬೋದು. ಬೇಸಿಗೆಯಲ್ಲಿ ನೀರಿನ ಮಟ್ಟ ಕಡಿಮೆ ಇದ್ದಾಗ ನದಿ ನೀರನ್ನ ನಾವು ಕಾಲ್ನಡಿಗೆಯಲ್ಲೇ ದಾಟ್ಬೋದು. ಮಳೆಗಾಲದಲ್ಲಿ ನೀರಿನ ಮಟ್ಟ ಹೆಚ್ಚಾದಾಗ ಅವ್ರನ್ನ ಕಾಲ್ನಡಿಗೆಯಲ್ಲಿ ನದಿ ದಾಟೋಕ್ಕೆ ಅಲೋ ಮಾಡಲ್ಲ. ಆಗ ನಾವು ತೆಪ್ಪ ಅಥವಾ ದೋಣಿ ಸಹಾಯಕ ಮೂಲಕ ದುಬಾರೆ ಎಲಿಫೆಂಟ್ ಕ್ಯಾಂಪ್ನ ತಲುಪ್ಬೋದು. ನಾವು ಬೆಳಗ್ಗೆನೇ ಬಂದರೆ ನಮಗೆ ಆನೆಗಳನ್ನ ಸ್ನಾನ ಮಾಡಿಸೋಕೆ ಅಲ್ಲಿ ಟಿಕೆಟ್ಸ್ ಇಟ್ಟಿರ್ತಾರೆ. ನಾವು ಕೂಡ ಹೋಗಿ ಆನೆಗಳನ್ನ ಸ್ನಾನ ಮಾಡಿಸ್ಬೋದು. ಅದೊಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್. ನಾವು ಎಲ್ಲ ಟಿಕೆಟ್ಸ್ ತೊಗೊಂಡು ಆನೆನ ಹೋಗಿ ಸ್ನಾನ ಮಾಡಿಸಿದ್ವಿ. 10ಕ್ಕಿಂತ ಜಾಸ್ತಿ ಆನೆಗಳನ್ನ ಅಲ್ಲಿ ಸ್ನಾನ ಮಾಡಿಸ್ತಾ ಇದ್ರು. ಮಾವುತರು ಇರ್ತಾರೆ, ಹೆಂಗೆ ಮಾಡೋದು ಎಲ್ಲ ಹೇಳ್ಕೊಡ್ತಾರೆ. ಎಲ್ಲ ಆನೆಗಳನ್ನ ಸ್ನಾನ ಆದ ನಂತರ ಎಲ್ಲ ಆನೆಗಳು ಈ ಥರ ಬಂದು ಇಲ್ಲಿ ನಿಲ್ತಾರೆ. ಆಗ ಮಾವುತರ ಹತ್ರ ಆನೆ ಆಹಾರ ಇರುತ್ತೆ ಸ್ನೇಹಿತರೆ. ಆನೆ ಆಹಾರನ ನಾವು ದುಡ್ಡು ಕೊಟ್ಟು ಕೊಳ್ಳಕೋಬೇಕಾಗುತ್ತೆ. ಈ ಥರ ಅವರು ಆಹಾರನ ಪ್ಯಾಕ್ ಮಾಡಿ ಕೊಡ್ತಾರೆ. ಒಂದು ಉಂಡೆಗೆ 100ರಿಂದ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದೊಂದು ಆನೆಗೆ ಒಂದೊಂದು ಮಾವುತರು ಇರ್ತಾರೆ. ಸೊ ನೀವು ಯಾವ ಆನೆಗೆ ತಿನ್ನಿಸ್ಬೇಕು ಅಂದ್ಕೊಂಡಿರ್ತೀರೋ ಆ ಆನೆ ಮಾವುತರ ಹತ್ರ ಹೋಗಿ ಅದ್ರ ಆಹಾರನ ಪೇ ಮಾಡಿ ತೊಗೊಂಡು ಹೆಂಗೆ ತಿನ್ನಿಸೋದು ಅಂತ ಅವ್ರು ಹೇಳ್ಕೊಡ್ತಾರೆ. ನಾವು ತಿನ್ನಿಸ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮೈಸೂರು ದಸರಾ ಆನೆಗಳನ್ನ ಕೂಡ ಇಲ್ಲಿ ಟ್ರೈನ್ ಮಾಡ್ತಾರೆ ಅಂತ ಅವ್ರು ಹೇಳ್ತಾ ಇದ್ರು. ತುಂಬ ವಿಶಾಲವಾದ ಜಾಗ ಸ್ನೇಹಿತರೆ. 25ಕ್ಕೂ ಹೆಚ್ಚು ಆನೆಗಳನ್ನ ಅವರು ಪಳಗಿಸಿ ಅಲ್ಲಿ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾವು ಹೋದಾಗ 25ಕ್ಕಿಂತ ಹೆಚ್ಚು ಆನೆಗಳಿದ್ವು. ಮತ್ತು ನಾವೆಲ್ಲ ಆನೆಗಳನ್ನ ಮುಟ್ಟಿ ಅದಕ್ಕೆ ಆಹಾರ ಕೊಟ್ಟು ಅದಕ್ಕೆ ಸ್ನಾನ ಮಾಡಿಸೋ ಫೆಸಿಲಿಟಿ ಇದೆ. ಎಲ್ಲ ಲಾಡ್ಜಿಂಗ್ ಫೆಸಿಲಿಟೀಸ್ ಕೂಡ ಅವ್ರ ವೆಬ್ಸೈಟಲ್ಲಿ ನಮಗೆ ಸಿಗುತ್ತೆ. ಸೊ ನೀವೇನಾದರೂ ಈ ಬೇಸಿಗೆಯಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಎಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಇಸ್ ಅ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಮಕ್ಕಳು ಈ ಜಾಗನ ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ. ಅವ್ರಿಗೊಂದು ಒಳ್ಳೆ ಮೆಮೊರಿ ಆಗುತ್ತೆ. ಸೊ ನೀವೇನಾದರೂ ಮೇಯಲ್ಲಿ ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಮಕ್ಕಳನ್ನ ಕರ್ಕೊಂಡು ದುಬಾರೆ ಎಲಿಫೆಂಟ್ ಕ್ಯಾಂಪಿಗೆ ಹೋಗಿ ಅಂತ ಹೇಳ್ತಾ, ಅಲ್ಲಿ ಇನ್ನೂ ಹಲವಷ್ಟು ಜಾಗಗಳಿದೆ. ಬರೀ ಎಲಿಫೆಂಟ್ ಕ್ಯಾಂಪ್ ಅಲ್ಲ, ಅವ್ರು ಸಫಾರಿ ಕೂಡ ಫೆಸಿಲಿಟೀಸ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಈ ಥರ ಇಲ್ಲಿ ನೋಡ್ಬೋದು ನೀವು. ಈ ಥರ ಒಂದೊಂದು ಮಾವುತರು ಒಂದೊಂದು ಸ್ಟೈಲಲ್ಲಿ ಆನೆ ಆಹಾರನ ಪ್ರಿಪೇರ್ ಮಾಡ್ತಾರೆ. ಸೊ ಹೆಂಗೆ ತಿನ್ನಿಸೋದು ಅಂತಲೂ ಹೇಳ್ಕೊಡ್ತಾರೆ. ಸೊ ಹಸ್ಕೊಂಡು ಎಲ್ಲ ಆನೆಗಳು ಕಾಯ್ತಾ ಇರ್ತವೆ. ಸೊ ನಾವು ಆಹಾರ ಕೊಟ್ಟಾಗ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಆನೆ ಜೊತೆ ಫೋಟೋಸ್ ಕೂಡ ಕ್ಲಿಕ್ ಮಾಡ್ಕೋಬೋದು, ವೀಡಿಯೋಸ್ ಕೂಡ ಮಾಡ್ಬೋದು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾ, ನೀವು ಹೋಗಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.